ಈ ಕ್ವಾಲಿಟಿ ಹಣೆ ಬರ ಇವತ್ತು ಏನಾಗುತ್ತೆ, ಇವತ್ತು ಆಗೋದಕ್ಕೆಲ್ಲರಿಗೂ ಈ ಸರ್ಕಾರವೇ ಹೊಣೆ ಆಗುತ್ತೆ. ದಯಮಾಡಿ ಸರ್ಕಾರವೇ ಎಚ್ಚೆತ್ಕೊಳ್ಳಿ. ಇರುವಂತವರನ್ನ ಇವತ್ತೇ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ನಿಲ್ಲಿಸಿ. ಇವತ್ತು 6,000 ಜನ ಇವತ್ತು ಕುಟುಂಬಕ್ಕೆ ಬಂದಿದ್ದಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಸಮಸ್ಯೆ ನಿಮ್ಗೆ ಅನಿಸ್ತಾ ಇಲ್ಲ ಸರ್ಕಾರಕ್ಕೆ? ಬನ್ನಿ ಸರ್, ಯಾರಿದ್ದೀರಿ? ಬನ್ನಿ ಮಂಜುಶ್ರೀ ಮೇಡಮ್ ಅವರೇ. 14 ವರ್ಷದವರೆಗೂ ಯಾರು ಕೇಳಿಲ್ಲ. ನಾನು ಈ ಜೋಡಿಯಾಗಿ ಕೆಲಸ ಮಾಡಿದ್ದೀನಿ, ನ್ಯಾಕ್ ವರ್ಕ್ ಮಾಡಿದ್ದೀನಿ. ಆಮೇಲೆ ಎ ಗ್ರೇಡ್ ಬರೋದಕ್ಕೆ ನಾವು ಕಾರಣಕರ್ತರಾಗಿದ್ದೀವಿ. ಮಂಜುಶ್ರೀ ಮೇಡಮ್ ಬನ್ನಿ, ಇವತ್ತು ನಿಮ್ಗೆ ಧೈರ್ಯ ಇದೆ, ಇಲ್ಲಿ ಬಂದು ಮಾತಾಡಿ ಮೇಡಮ್. ಇವತ್ತಿನವರೆಗೂ ಯಾವ ಗವರ್ಮೆಂಟ್ ಅವರು ಯಾವ ಇಲಾಖೆಯವರು ಇಲ್ಲಿ ಬಂದಿಲ್ಲ. 6,000 ಜನ ಕುತ್ಕೊಂಡಿದ್ದು ಇನ್ನು ನಿಮ್ಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಇವತ್ತು ಆಗ್ತಾ ಇರೋ ಎಲ್ಲ ಹೊಣೆಗೆ, ಇವತ್ತು ಆಗ್ತಾ ಇರುವಂತ ಎಲ್ಲ ಇವುಗಳಿಗೆ, ಆ ಸಾವುಗಳಿಗೆ, ನೋವುಗಳಿಗೆ ಎಲ್ಲ ಕಾರಣ ಆಗ್ತಾ ಇದೆ. ದಯಮಾಡಿ ಇಲಾಖೆಯವರೇ, ಇವತ್ತಿನ ದಿನ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದಾಗುವಂತದಕ್ಕೆ ನೀವೇ ಕಾರಣರಾಗಬೇಡಿ. ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಿಲ್ಲಿಸಿ. ಇರೋರನ್ನ ಮುಂದುವರಿಸಿಲ್ಲ ಅಂತಂದ್ರೆ ಮುಂದೆ ಆಗುವಂತ ಅನಾಹುತಗಳಿಗೆ ನೀವೇ ಕಾರಣರಾಗ್ತೀರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.